ಶಿಕ್ಷಣ ಸಚಿವರ ಮನೆಗೆ ಹಿಂದಿ ವಿರೋಧಿ ಕನ್ನಡ ಪರ ಸಂಘಟನೆಗಳ ಭೇಟಿ, ಸಕಾರಾತ್ಮಕ ಸ್ಪಂದನೆ. ದ್ವಿಭಾಷಾ ಸೂತ್ರ ಮಾತ್ರ ಬೇಕು, ತೃತೀಯ ಭಾಷೆಯಾಗಿ ನಮಗೆ ಹಿಂದಿ ಬೇಡ, ಕನ್ನಡ ನಾಡಿಗಷ್ಟೇ ಅಲ್ಲದೆ ದೇಶದ ಎಲ್ಲ ರಾಜ್ಯಗಳಿಗೂ ಮಾತೃಭಾಷೆ ಜೊತೆಗೆ ಇಂಗ್ಲಿಷ್ ಇರಲಿ, ಹಿಂದಿಯೇ ಮಾತೃಭಾಷೆಯಾಗಿರುವ ರಾಜ್ಯಗಳಲ್ಲಿ ಹಿಂದಿಯೇ ಮಾತೃಭಾಷೆ ಆಗಿರಲಿ ಎಂದು ಹಿಂದಿ ಹೇರಿಕೆ ವಿರುದ್ಧ ಹೋರಾಟ ಮಾಡುತ್ತಿರುವ ಅನೇಕ ಕನ್ನಡ ಪರ ಸಂಘಟನೆಗಳು ಇಂದು ಮುಂಜಾನೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಮಧು ಎಸ್ ಬಂಗಾರಪ್ಪರವರ ಮನೆಗೆ ಭೇಟಿ ನೀಡಿ ಸಮಾಲೋಚನೆ ನಡೆಸಿದರು. ಹಿಂದಿ ಹೇರಿಕೆಯಿಂದ ಸ್ಥಳೀಯ ಭಾಷೆಗಳಿಗೆ ಆದ್ಯತೆ ಕಡಿಮೆಯಾಗುತ್ತದೆ. ಈಗಾಗಲೇ ಹಿಂದಿ ಅರ್ಥೈಸಿಕೊಳ್ಳಲಾಗದೆ ಲಕ್ಷಾಂತರ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಇದು ಮಕ್ಕಳ ಮನಸ್ಥಿತಿ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಇದು ಹೀಗೆ ಮುಂದುವರೆದರೆ ನಮ್ಮ ಮುಂದಿನ ಹೋರಾಟವು ಮತ್ತಷ್ಟು ಗಂಭೀರವಾಗಿರುತ್ತದೆ ಎಂದು ಕನ್ನಡ ಪರ ಸಂಘಟನೆಗಳ ಮುಖಂಡರು ಮಧು ಬಂಗಾರಪ್ಪರವರಿಗೆ ಮನವರಿಕೆ ಮಾಡಿಕೊಟ್ಟರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಶಿಕ್ಷಣ ಸಚಿವರು ಸರ್ಕಾರದ ಗಮನಕ್ಕೆ ಶೀಘ್ರವಾಗಿ ತಂದು ಚರ್ಚಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿಕ್ಷಣ ಸಚಿವನಾಗಿದ್ದು ನಮಗೆ ಮುಖ್ಯಮಂತ್ರಿಗಳಿಂದ ಆಗಿರ್ತೀನಿ. ನನಗೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ನಾನು ಓನ್ ಆಗಿ ನಾನು ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇಂಥ ವಿಷಯ ಕೆಲವ್ದು ಇರ್ತದೆ. ನಾನು ಈಗ 33 ಮಾರ್ಕ್ಸ್ ಆಕ್ಚುಲಿ ಕೆಲವರು ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಇರೋರು ಯಾರು ಅಂತ ಹೇಳಲ್ಲ, ಸೀನಿಯರ್ಸ್ ಕೂಡ ಇದು ಕ್ಯಾಬಿನೆಟ್ ತರಬೇಕಾಗಿತ್ತಂತ. ನಾನಿಲ್ಲ, ನನ್ನ ಪ್ರಿವ್ಯೂ ಅಲ್ಲಿ ಬರೋದು, ನನ್ನ ವಿವೇಚನವ್ರು ಬರಲ್ಲ, ನನ್ನ ಇಲಾಖೆಯ ಬರೋದ್ರಿಂದ ನಾನ್ ನಿಮಗೇನು ಕೇಳಬೇಕಾಗಿಲ್ಲ ಅಂತ ಹೇಳಿ ನಾನು ಮುಗಿಸ್ಬಿಟ್ಟೆ. ಮತ್ತೆ 2-3 ಸತಿ ಹೇಳಿದ್ರು ಕ್ಯಾಬಿನೆಟ್ ತಂದಿದ್ದೆ, ನಾನು ತರಲ್ಲ. ಕ್ಯಾಬಿನೆಟ್ಗೆ ನಾನು ತಂದ್ರೆ ನನ್ನ ಹುದ್ದೆಗೆ ಅವಮಾನ ಅದು. ನಾನು ಯಾಕೆ ಮಾಡ್ಬೇಕು? ನಾನು ಉದ್ದೇಶ ಯಾಕೆ ಅಂತ ಪ್ರೂವ್ ಮಾಡಿದ್ದೀನಿ ಎಲ್ಲ. ಸೊ ನನಗೆ ಈ ಡಿಸಿಷನ್ ತಗೊಳ್ಳೋದಕ್ಕೆ ಎಲ್ಲ ಮಾತಾಡಿ ಸ್ಟೇಟ್ಮೆಂಟ್ ಏನ್ ಕೊಡ್ಬೇಕು ಕೊಡೋಣ. ಒಂದು ಸೆಕೆಂಡ್, ಮತ್ತೇನಾದ್ರೂ ಇದನ್ನ ದ್ವಿಭಾಷೆಗೆ ತರಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರ್ಮಿಷನ್ ತಗೊಂಡು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗ್ಬೇಕು ಇದೆಲ್ಲ. ಆಮೇಲೆ ಸೆಕೆಂಡ್, ಈ ತೋರಟ್ ಅವ್ರದ್ದು ಇದಿದೆಯಲ್ಲ, ಅದು ಇನ್ನೂ ಕೂಡ ಪಬ್ಲಿಕ್ ಆಗಿಲ್ಲ. ನಾನು ಅದನ್ನ ಅಲ್ಲ, ನೀವೇನು ಹೇಳ್ತಾ ಇದ್ದೀರಲ್ಲ, ಅದು ನಿಮಗೆ ಹೆಂಗ್ ಸಿಕ್ತು? ನಾನು ಅದನ್ನ ಏನಿಲ್ಲ, 11 ಜನ ಇದ್ದಾರೆ. ತೋರಟ್ ಕಮಿಷನ್ ಇದ್ದಂತ 21 ಜನರಲ್ಲಿ 11 ಜನ ತಿಳುವಳಿ ಇದೆ. ನಿರಂಜನ ರಾಜ್ಯ ಇರ್ಬೋದು, ರಾಜೇಂದ್ರ ಚಿಹ್ನೆ ಆಗ್ಬೋದು, ಪುಷ್ಪ ಆಗ್ಬೋದು, ರಾಮತ್ ಅಧಿಕಾರಿ ಎಲ್ಲರೂ. ನಿಮಗೆ ಒಂದು ಹೇಳ್ತೀನಿ, ಅದ್ರ ಬಗ್ಗೆ ನನಗೆ ಹೇಳಕ್ ಅಧಿಕಾರನೇ ಇಲ್ಲ. ಯಾಕಂದ್ರೆ ಕ್ಯಾಬಿನೆಟ್ ಮಂಡನೆ ಮಾಡಿ ಅಲ್ಲ, ಕ್ಯಾಬಿನೆಟ್ಗೆ ನಾನು ರೂಲ್ಸ್ ನ ಕೊಡಬೇಕು, ಕ್ಯಾಬಿನೆಟ್ ಆಯ್ತು ಅನ್ಬೇಕು, ಆಮೇಲೆ ಅದು ವಿಧಾನಸೌಧಕ್ಕೆ ಬಂದ್ಬಿಟ್ಟು ಪಾಸ್ ಆಗಿ ಬರಬೇಕು. ಅದಕ್ಕೆ ದೊಡ್ಡ ಪ್ರೋಸೆಸ್. ಹೈಯರ್ ಎಜುಕೇಶನ್ ಅವ್ರು ಕೊಟ್ಟರು, ನಾನು ಸ್ಕೂಲ್ ಎಜುಕೇಶನ್ ಅವ್ರು ಇನ್ನೂ ಕೊಟ್ಟಿಲ್ಲ. ನಾವು ಎಲ್ಲರನ್ನೂ ಗೈಡ್ಲೈನ್ಸ್ ಮಾಡಿ ರೂಲ್ಸ್ ಮಾಡಿ ಕೊಡ್ತೀವಿ. ಈ ಎಕ್ಸಾಮ್ ಆದ್ಮೇಲೆ ಕ್ಯಾಬಿನೆಟ್ ನಾನೇ ಮಾಡೋದು, ಅದು ಇಟ್ಸ್ ಅ ಸೆಪರೇಟ್ ಇಶ್ಯೂ. ಈಗ ನೀವು ಬಂದಿರ್ತಕ್ಕಂಥ ಇದು ಒಂದೇನಿದೆ, ಯಾರಿಗೂ ಗಾಬರಿ ಆಗೋದು ಬೇಡ. CM ಅವರು ಕೂಡ ನನ್ನ ಪ್ರಕಾರ ಇದಕ್ಕೆ ಯಾವುದೇ ತರದ ವಿರುದ್ಧವಾಗಿ ಹೇಳ್ತಾರೆ. ಯಾಕಂದ್ರೆ ಇದು ಚರ್ಚೆ ಆಗಿದ್ದು ಹೇಳಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಂದಾನೇ ಚರ್ಚೆ ಶುರುವಾಗಿದ್ದು. ನನಗೂ ಗೊತ್ತಿಲ್ಲ, ಇದು ಸಡನ್ ಆಗಿ ಒಂದ್ ದಿವಸ ಏನಪ್ಪ ಇದು ಹೊಸದಾಗಿ ತಂದ್ಬಿಟ್ರು ಅಂತ. ಆಮೇಲೆ ನಾವು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇದೊಂದು ಚರ್ಚೆ ಆಯ್ತು, ಇದನ್ನ ತೆಗಿಬೇಕಂತ. ಭಾರತ ಅನ್ನೋ ಒಕ್ಕೂಟ ಸರ್, ಅದು ಆ ಒಕ್ಕೂಟ ರಚನೆ ಆಗಿದೆ ಏನಿದೆ ಸರ್, ಕನ್ನಡ ದೇಶ, ತಮಿಳ್ ದೇಶ ಅಂತ ಇದೇನು ಸಮಾನತೆ ದೃಷ್ಟಿಯಿಂದ ಮಾಡಿದ್ವಿ. ಇವತ್ತು ನಮ್ಗೆಲ್ಲ ನೀವೇ GST ಒದ್ದಾಡ್ತೀರಾ, ಹೋಗ್ತೀರಾ, ಹಂಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಇವೆಲ್ಲ ನಾಶ ಆದ್ರೆ ಅದು ದುರಂತ ಅಲ್ವಾ ಸರ್? ನಾವೇನ್ ಪಾಪ ಮಾಡಿದ್ವಿ? ನನ್ನ ನೆಲದಲ್ಲಿ ನಾನು ಯಾವ್ದೋ ಒಂದು ಕಚೇರಿಗೆ ಹೋದ್ರೆ ಹಿಂದಿಲಿ ಮಾತಾಡು, ಹಿಂದಿಲಿ ಹೇಳು, ಹಿಂದಿ ಬಂದಾಗ ಮಾತಾಡು. ಹಿಂದಿ ಮೊನ್ನೆ ಓರಿಯನ್ ಮನೆಯಲ್ಲೇ ಒಬ್ಬನ್ ಹೊಡೆದೆ ಸರ್. ಅವ್ನು ನಾನು ಕೇಳ್ತಾನೆ ಹಿಂದಿಲಿ ಮಾತಾಡಿ ಅಂತ ಹೇಳ್ತಾನೆ. ನನಗೆ ನಾವು ಮಾಡ್ಲಿಲ್ಲ ಹೊಡೆದೆ ಸರ್ ಚೆನ್ನಾಗಿ. ಅಷ್ಟೊತ್ತಿಗೆ ಸೆಕ್ಯೂರಿಟಿ ವರ್ಷದಲ್ಲಿ ಸರ್ ಹಿಂದಿನ ಹಂತವಾಗಿ ನಿಧಾನವಾಗಿ ಚಪ್ಪಡಿ ಎಳೆದಂಗೆ ಕನ್ನಡ ತರನೇ ನಡೀತಾ ಇದೆ. 50 ಮಾರ್ಕ್ಸ್ ಇತ್ತು, ಕಡ್ಡಾಯ ಅಲ್ಲ ಅಂತ ಅನ್ಕೋತೀವಿ. 100 ಮಾರ್ಕ್ಸ್ಗೆ ಹೆಚ್ಚಿಸಿ ಕಡ್ಡಾಯ ಅಲ್ಲ ಅಂತ ಮಾಡಿದ್ರು. ಆಮೇಲೆ ನಿಧಾನಕ್ಕೆ ಅದನ್ನ 35 ಮಾರ್ಕ್ಸಿಗೆ ತಂದಿರ್ತಾರೆ. ಲಕ್ಷಾಂತರ ಜನ ವಿದ್ಯಾರ್ಥಿ ಯುವಜನರಿಗೆ ಅವ್ರ ಕೆರಿಯರು ಯಾವುದೋ ಒಂದು ಭಾಷೆ, ನಮ್ಮ ಬದುಕಿಗೂ ಸಂಬಂಧ ಇಲ್ಲ, ಕೆರಿಯರ್ಗೂ ಸಂಬಂಧ ಇಲ್ಲದ ಒಂದು ಭಾಷೆಯನ್ನು ಕಲೀಲಿಲ್ಲ ಅಂತೇಳಿ ಅವ್ರ ಭವಿಷ್ಯನ ಹಿಂಗೆ ಕತ್ಲೆ ತಳ್ಳಿಬಿಟ್ರೆ ಇದು ಅನ್ಸೈಂಟಿಫಿಕ್ ಅಲ್ವ ಸರ್? ಇದು ನಾವು ನಿಮ್ಮ ಸರ್ಕಾರದಿಂದ ಈ ಥರದ ಸೂಕ್ಷ್ಮತೆಯನ್ನು, ಭಾಷಾ ದಬ್ಬಾಳಿಕೆ, ಭಾಷಾ ದೌರ್ಜನ್ಯ ಸಂಬಂಧಪಟ್ಟಂಗೆ ನೀವು ಸೆನ್ಸಿಬಲ್ ಆಗಿ ವರ್ತಿಸ್ತೀರಾ ಅಂತ ನಮಗೊಂದು ನಂಬಿಕೆ ಇದೆ. ಈಗ ನೋಡಿ, GST ತಾರತಮ್ಯದ ಬಗ್ಗೆ DK ಸುರೇಶ್ ಅವರು ಮಾತಾಡಿದರು. ಸಿದ್ದರಾಮಯ್ಯನವರು ಪ್ರತಿ ಬಜೆಟ್ ಮಂಡನೆಯಲ್ಲೂ
ಒಕ್ಕೂಟ ವ್ಯವಸ್ಥೆಯಲ್ಲಿ ಏನ್ ತಾರತಮ್ಯ ಆಗಿದೆ ಮಾತಾಡ್ತಿದ್ದಾರೆ. ಹಾಗಿರುವಾಗ ಭಾಷಾ ವಿಚಾರದಲ್ಲೂ ಸಹಿತ ಇದು ಭಾಷಾ ದಬ್ಬಾಳಿಕೆನೇ ಇದೆ. ಒಕ್ಕೂಟ ಸರ್ಕಾರ ಏನು ರಾಜ್ಯಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ತುಳಿತಾ ಇದ್ದಾರೆ, ಭಾಷೆ ವಿಚಾರದಲ್ಲಿ ಇದೇ ಆಗ್ತಾ ಇದೆ. ಹಾಗಾಗಿ ನೀವು ನಿರ್ದಿಷ್ಟವಾಗಿ ಸರ್ ಈ SLC ಎಕ್ಸಾಮಿಗೆ ಇನ್ನೇನು 2 ದಿವಸದಲ್ಲಿ ನಡೆಯೋದಂದ್ರೆ ನೀವು ಒಂದು ಖಚಿತವಾದ ನಿರ್ಧಾರ, ನಾನು ಹೇಳೋದು ನಿಮಗೆ ಮನವರಿಕೆ ಆಗಿದ್ರೆ ಒಂದು ನಿರ್ಧಾರ ತಗೋತೀವಿ ಅಂತ ಹೇಳಿ. ನಾಳೆ ಅಲ್ಲ ನಾಡೋದು ಹಿಂದಿ ಇದಿರೋ ಪರೀಕ್ಷೆ ಅಂದ್ರೆ 31 ಹೋಗಿದೆ. ನಾವೇ ಬಿಕಾಸ್ ಆಫ್ ಇದು ಅದಕ್ಕೆ ಮೊದಲು ನಮಗೆ ಪೊಲೀಸರಿಂದ DC ಇಂದ ಬೋರ್ಡ್ ಇಂದ ಸುಮಾರು ನೋಟಿಸ್ಗಳು ಬಂದ್ಬಿಟ್ಟಿದ್ದಾವೆ. ಒಂದು ನೋಟಿಸ್ ಅನ್ನು ಇಲ್ಲೇ ಇಟ್ಕೊಂಡಿಲ್ಲ. ಅಲ್ಲ ಇಲ್ಲ ಇಲ್ಲಿ ನಾನು ಹೇಳೋದು. ಸೊ ಇಂಥ ಒತ್ತಡದಲ್ಲಿ ಕೂಡ ಈಗ ಇಷ್ಟೊಂದು ಕಡ್ಡಾಯವಾಗಿ ಪರೀಕ್ಷೆ. ಎರಡನೇದು ಅದನ್ನ ಕಡ್ಡಾಯಗೊಳಿಸ್ತೇನೆ 50 ಮಾರ್ಕ್ಸ್ಗೆ ನಾವೆಲ್ಲರೂ ಬರೆದಿದ್ದು 50 ಮಾರ್ಕ್ಸ್ಗೆ ತಾವು ಕೂಡ ಬಹುಶಃ ಹಂಗೆ ಅನ್ಕೊಳ್ತೀವಿ. 1,42,000 ಜನ ಹೋದ ವರ್ಷ ಫೇಲ್ ಆಗಿದ್ದಾರೆ. ಸೊ ಇಷ್ಟೆಲ್ಲ ಒಲೆ ಕನ್ನಡದ ಮಕ್ಕಳಿಗೆ ಆಗ್ತಾ ಇದೆ. ಈಗಾಗಲೇ ಇರುವಂತ ದುಸ್ಥಿತಿಯಲ್ಲಿ, ಕನ್ನಡ ಶಾಲೆಗಳಿಗೆ ಬರದೇ ಇರುವಂತ ದುಸ್ಥಿತಿಯಲ್ಲಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದಿನ ಮಕ್ಕಳ ಭವಿಷ್ಯ ಏನು ಅಂತ ಅನ್ನೋದ್ರ ಬಗ್ಗೆ ಕಳೆದ 2 ವರ್ಷಗಳಿಂದ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ 30ನೇ ತಾರೀಕು ನಾವು ಬಹಳ ಬೃಹತ್ ಪ್ರಮಾಣದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನಾವು ಪರೀಕ್ಷಾ ಕೇಂದ್ರಗಳು ನುಗ್ಗಬೇಕು ಅಂತಿದ್ವಿ. ಈಗ ಆ ಮಟ್ಟಕ್ಕಾಗಲಿಲ್ಲ ಅಂತಂದ್ರು 31ನೇ ತಾರೀಕಂತೂ ನಾವು ನುಗ್ಗುವಂಥದ್ದು ಖಂಡಿತ. ನಮಗೂ ಗೊತ್ತು ಎಳೆ ಮನಸ್ಸುಗಳ ಮೇಲೆ ಪರಿಣಾಮಗಳು ಬೀರಬಾರ್ದು, ಅದು ಬಹಳ ಕಠಿಣವಾಗಬಾರ್ದು, ಅವ್ರಿಗೆ ಏನೇನೋ ಬೇರೆ ಬೇರೆ ಆಲೋಚನೆಗಳು ಹುಟ್ಟಬಾರ್ದು ಅಂತ ಅನ್ನುವಂಥ ವಿಚಾರವೂ ಕೂಡ ನಮಗೆ ಗೊತ್ತಿದೆ. ನಾವು ಮನಗಂಡಿದ್ದೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಾಕಷ್ಟು ಜನ ಈಗ SLCಯಲ್ಲಿ ಇದ್ದಾರೆ. ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ಸಾಯಂಕಾಲದೊಳಗಡೆ ಏನಾದರೂ ಒಂದು ಸ್ಟೇಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ಬೋದಾ ಅನ್ನುವಂಥ ಅದನ್ನ ಮಾತನಾಡಿ. 2 ಸರ್, ಒಂದು ಪಾಸ್ ವಿತೌಟ್ ಹಿಂದಿ ಅಂತ ಈಗ ಏನು 31ಕ್ಕೆ ಎಕ್ಸಾಮ್ ಇದೆ ಈ ಸಲ 2025ರಿಂದ 26ನೇ ಸಾಲಿಗೆ ಪಾಸ್ ವಿತೌಟ್ ಹಿಂದಿ ಅಂತ ನೀವು ಆದೇಶ ಮಾಡಬೇಕು. 1,42,000 ಜನ ಮಕ್ಕಳು ಫೇಲ್ ಆಗಿದ್ದಾರೆ. ಒಂದ್ಸಲಿ ಹಿಂದಿ ಫೇಲ್ ಆದ ಮಗುಗೆ ತಿರ್ಗಾ ಹಿಂದಿ ನನಗೆ ಬರೋದಿಲ್ಲ ಅಂದ್ರೆ ಎಕ್ಸಾಮ್ ಕಟ್ಟಕ್ ಹೋಗಲ್ಲ. ಆ ಮಕ್ಳು ಏನಾಗ್ತಿದಾರೆ ಅಂತನೂ ಗೊತ್ತಿಲ್ಲ. ಅದಕ್ಕೆ ಈ ಬಾರಿ ನೀವು ಫೇಲ್ ಆದ್ರೂ ಹಿಂದಿಲಿ ಪಾಸ್ ಮಾಡೋಕೆ SSLC ಮಕ್ಕಳು ಅದೇ ನಮ್ಮ ಪ್ರಮುಖ ಬೇಡಿಕೆ ಸರ್. ಈ ಸಲ ಮಾರ್ಕ್ಸಿಗೆ ಕನ್ವರ್ಟ್ ಮಾಡೋದು ಬೇಡ, ಗ್ರೇಡಿಂಗ್ ಮಾಡಿಬಿಟ್ಟು ಮುಗಿಸೋಣ ಅಂತ ಹೇಳಿ ಒಂದು ಪಾಸ್, ಅದು ನಿಮ್ಗೆ ಈಸಿ ಆಗ್ತದೆ. ಎಕ್ಸಾಮ್ ಬರೀತಾರೆ, ಅದು ಮಾರ್ಕ್ಸ್ ಪಾಸಿಂಗಿಗೆ ಎಫೆಕ್ಟ್ ಆಗೋದಿಲ್ಲ ಆ ತರ. ಬಟ್ ಇಟ್ಸ್ ಅ ಪಾಲಿಸಿ ಮ್ಯಾಟರ್. ಈಗ ನೀವೇನು ಹೇಳಿದ್ರಲ್ಲ, ನೀವು ಅದನ್ನ ABCD ಗ್ರೇಡ್ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ತೆಗಿಬೇಕಾ, ದ್ವಿಭಾಷಾ ಮಾಡಬೇಕಾ, ಅದು ಪಾಸ್ ಆಗಬೇಕು, ವಿಧಾನಸಭೆ ಒಳಗೆ ಪಾಸ್ ಆಗಬೇಕು. ಅದನ್ನ ಇವತ್ತು ನಾವು ಸಡನ್ ಮಾಡಬೇಕಲ್ಲ. ಬಟ್ ಮಕ್ಕಳ ರಿಸಲ್ಟ್ಸ್ಗೆ ನೀವು ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಅದನ್ನು ಗೊತ್ತಿದೆ. ಕೆಲವರು ಬೇರೆದೆಲ್ಲ ಮಾತಾಡಿ ಹಿಂದಿಯಲ್ಲಿ ಫೇಲ್ ಆಗಿ ಅವರು ಭವಿಷ್ಯನ ಹಾಳು ಮಾಡೋದು ಒಳ್ಳೇದಲ್ಲ. ಬೇರೆ ಸಬ್ಜೆಕ್ಟ್ ಎಫೆಕ್ಟ್ ಆಗುತ್ತೆ ಗೊತ್ತು ನನಗೆ. ಆಮೇಲೆ ಕಲಿಕೆಗೂ ಕೂಡ ಅವ್ರು ಎಕ್ಸ್ಟ್ರಾ ಕಲಿತಾ ಇದ್ದಾರೆ, ಅವಶ್ಯಕತೆ ಇರ್ತಕ್ಕಂಥದಕ್ಕಿಂತ ಜಾಸ್ತಿ ಇದೆ. ಅದನ್ನ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿನೂ ಕೂಡ ನಂಗೆ ಹೇಳಿದ್ರು, ಸರ್ ಗ್ರೇಡಿಂಗ್ ಮಾಡ್ಬಿಡೋಣ ಸರ್, ದಿಸ್ ಇಸ್ ಒಳ್ಳೇದು ಅಂತ ಹೇಳಿ. ಬಟ್ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಪರ್ಮಿಷನ್ ತಗೋಬೇಕಾಗುತ್ತೆ. ಗ್ರೇಡಿಂಗ್ ಅಂದ್ರೆ ಯಾವ ತರ ಅಲ್ಲ, ಅದು ಈಗೇನು 600 ಮಾರ್ಕ್ಸ್ ಇತ್ತು ಅಂದ್ರೆ ಹಿಂದಿದು 50-100 ಏನಿದೆಯಲ್ಲ ಅದು ಬಿಟ್ಬಿಡ್ತೀವಿ. ಬಟ್ ಅವ್ರಿಗೆ ಪಾಸಿಂಗ್ ಮಾರ್ಕ್ಸ್ 500 ಎಕ್ಸಾಮ್ ಬರೀತಾರೆ. ಬಟ್ ಅದು ಇದಕ್ಕೆ ಬರೋದಿಲ್ಲ. ನೀವು ಎಕ್ಸಾಮ್ ಬರಿಬೇಡಿ ಅಂತ ಹೇಳೋದಿದೆಯಲ್ಲ, ಇದನ್ನ ಮಾಡ್ಕೊಡಿ. ನಾನು ಮಾಡಬೇಕು ಅಂದ್ರೆ ನನ್ನ CM ಅವರು ಪರ್ಮಿಷನ್ ಬೇಕಾಗುತ್ತೆ. CM ಅವ್ರಿಗೆ ಹೇಳಿದೆ ನಾವು ಮಾಡ್ತಾರೆ. ಅದೇನಾಗ್ತದೆ, ನೀವು ಹೇಳಿದ್ರಲ್ಲ ಬೇರೆಯವರು ಸ್ನೇಹಿತರಿದ್ದಾರೆ, ಅವ್ರು ಹೋಗಿ ಅಲ್ಲಿ ಬೇರೆ ರೀತಿ ಹೇಳಿದಾಗ ತಪ್ಪಾಗಬಾರ್ದು. ಅದನ್ನ ನಾವು ಒಪ್ಕೊಳ್ತೀನಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಆ ಮನ್ಸಲ್ಲೇ ಇದ್ದಾರೆ. ಅಂದ್ರೆ ಅವ್ರು ಯೂಶಲಿ ಪಾಪ ಅವರೆಲ್ಲ ಸಡನ್ ಆಗಿ ನಮ್ಮ ಪರವಾಗಿ ಡಿಸಿಷನ್ ತಗೊಳ್ಳೋದು ಸ್ವಲ್ಪ ಕಷ್ಟ. ಬಟ್ ನಮ್ಮ ಇಲಾಖೆಯಲ್ಲಿ ಅವರೇ ಹೇಳ್ಬಿಟ್ರು, ನೀವು CM ಗೆ ಮಾತಾಡ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ಲಿ ಬೆಳಗ್ಗೆ ಹೋಗ್ತೀನಿ ನಾನು. ಇವತ್ತು ಕ್ಯಾಬಿನೆಟ್ 12 ಗಂಟೆಗೆ ಇತ್ತು, ಇಂಟರ್ನಲ್ ರಿಸರ್ವೇಶನ್ ಅದು ಕ್ಯಾನ್ಸಲ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗೆ ಹೋಗಿ ಒಂದು 10 ನಿಮಿಷ ಇಲ್ಲ ಕ್ಯಾನ್ಸಲ್ ಆಗಿದೆ. ಯಾಕೆಂದ್ರೆ ಈಗ SSLC ಫೇಲ್ ಆಗ್ತಾರಲ್ಲ ಸರ್, ಮತ್ತೆ ಕಟ್ಲಿಕ್ಕೆ ಎಷ್ಟು ಸರಿ ಅವಕಾಶ ಇದೆ ಸರ್? 2 ಸರಿ, ಟೋಟಲ್ 3 ಸತಿ. ಈಗ ಮಾತ್ರ 3 ಸರಿ. ನಮ್ದಿರೋದು 3 ಎಕ್ಸಾಮ್ ಪಾಲಿಸಿ, 3 ಎಕ್ಸಾಮ್ ಮತ್ತು ಒರಿಜಿನಲ್ ಇಲ್ಲ. ಒರಿಜಿನಲ್ ಸಪ್ಲಿಮೆಂಟರಿ ಕರಿಬೇಡಿ, ಒಂದು ಒರಿಜಿನಲ್ ಅದು ಕಟ್ಟಲೇಬೇಕು. ಅದು ಕಡ್ಡಾಯ. ಅದು ಕಟ್ಟದೆ 2-3 ಮಾಡಕ್ಕಾಗಲ್ಲ.
ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.